ಮಹಿಳೆಯರಿಗೆ ಮಹಿಳಾ ದಿನಾಚರಣೆಗೆ ಒಂದು ವಿಶ್ ಮಾಡಿದಾರ ಕೇಳಿ ಸರ್, ಅಷ್ಟು ಸಾಕು. ಯಾರಾದ್ರೂ ಶೋಭಕ್ಕ ನೋಡಿದಿರೇನ್ರಮ್ಮ? ಉತ್ತರ ಸಿಕ್ತು ಅನ್ಸುತ್ತೆ. ಅಷ್ಟಲ್ಲದೆ ಗೋ ಬ್ಯಾಕ್ ಮಾಡಿದ್ರ ಉಡುಪಿಯವರು ಹೇಳಿ, ಇನ್ನೊಂದ್ಸಲ ಬಂದ್ರೆ ನಮ್ಮ ಮಹಿಳೆಯರೇ ಗೋ ಬ್ಯಾಕ್ ಮಾಡ್ತಾರೆ. ಇವತ್ತು ಶೋಭಾ ಕರಂದ್ಲಾಜೆ ಎಲ್ಲಿ ಸರ್? ಮಹಿಳೆಯರಿಗೆ ಏನ್ ಕಾರ್ಯಕ್ರಮ ಕೊಟ್ಟಿದ್ದಾಳೆ ಅವಳು? ಹೇಳಿ ಸರ್. 224 MLAಗಳಲ್ಲಿ ನಮ್ಮ ಎಸ್ ಟಿ ಸೋಮಶೇಖರಣ್ಣವ್ರು ಮಾಡಿದಂಗೆ ಯಾರೂ ಮಾಡಲ್ಲ. ಅವ್ರು ಯಾವುದೇ ಪಕ್ಷದಲ್ಲಿದ್ರೂ ಸರಿನೇ, ಅವರೇ ಗೆಲ್ಲೋದು. ಸೋಮಶೇಖರಣ್ಣವರೇ ಗೆಲ್ಲೋದು. ಸೋಮಶೇಖರ ಏನಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. 28 ಕವರೇಜ್ ಇದೆ ಬಿಜೆಪಿ ಯಾವುದೇ. ಸರ್, ನಮಗೆ ಯಶವಂತಪುರ ಕ್ಷೇತ್ರಕ್ಕೆ ಇವರೇ ಮುಖ್ಯಮಂತ್ರಿಗಳು, ಅವರ ಸುಪುತ್ರರಾದ ನಿಶಾಂತ್ ಸೋಮಶೇಖರ್ ಸಾಹೇಬ್ರವರೇ MLA ಅವರು. ನಾವು ತಿಳ್ಕೊಂಡಿರೋ ರೀತಿಯಲ್ಲಿ ಸರ್, ನಾವಂತಲ್ಲ, ಎಲ್ಲ ಮಹಿಳೆಯರು ಕೂಡ ನೀವು ಬೇಕಾದರೆ ಒಂದು ಸತಿ ಬಯಟ್ ಮಾಡ್ಕೊಳ್ಳಿ, ನಮ್ಮ ಕ್ಷೇತ್ರಕ್ಕೆ ಅವರೇ ಮುಖ್ಯಮಂತ್ರಿಗಳು ಅಂತಾರೆ. ಏನೇ ಒಂದು ಸೌಲಭ್ಯ ತಲುಪಿಸೋದ್ರಲ್ಲಿರ್ಬೋದು, ಸರ್ಕಾರದಿಂದ ಅನುದಾನ ತರೋದ್ರಿಂದ ಇರ್ಬೋದು, ಅದನ್ನು ಅಕ್ಕಿ ತೆಗಿತಾರೆ, ಬಿಡೋದಿಲ್ಲ ಅವರು. ಯಾವ್ದು ನಮ್ಮ ಕ್ಷೇತ್ರಕ್ಕೆ ಈ ಥರ ತರಬೇಕು ಅನುದಾನ ಅಂತ ಹೇಳಿದ್ರೆ ಅದನ್ನು ಯಾರ ಮನೆ ಬಾಗಿಲಿಗಾದ್ರೆ ಹೋಗಿ ಕಾಲು ಕೈ ಏನೋ ಅವ್ರ ಕಷ್ಟ ಸರ್. ಆ ದೊಡ್ಡ ಮಟ್ಟದಲ್ಲಿ ಕಷ್ಟಗಳು ಇದ್ದೇ ಇರ್ತವೆ. ಮನೇಲಿರೋರು 4 ಜನ ಸಂಸಾರನೇ ಕಷ್ಟ ಇರುತ್ತೆ. ಆ ಮಟ್ಟದಲ್ಲಿ ಹೋರಾಟ ಮಾಡಿ ಅನುದಾನ ತರ್ತಾರೆ ಸರ್ ಅವರು. ಅದು ತುಂಬ ಇಷ್ಟ ಆಗುತ್ತೆ ಹೇಳಲಿಕ್ಕೆ. ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಯಾವತ್ತು ಯಾರು ಕಷ್ಟಕ್ಕೆ ಸ್ಪಂದಿಸಿದ್ದಾರೆ? ಓಟ್ ಬಂದಾಗ ಮಾತ್ರ ಬರ್ತಾರೆ, ನನಗೆ ಓಟ್ ಕೊಡಿ ಅಂತ. ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಯಾವುದೇ ಒಂದು ಟಿವಿನಲ್ಲಿ ನೋಡ್ಬೇಕಷ್ಟೇ, ಯಾವುದಾದ್ರೂ ಒಂದು ಪ್ರೆಸ್ ಮೀಟಲ್ಲಿ ನೋಡ್ಬೇಕಷ್ಟೇ. ನಮ್ಮ ಸೋಮಶೇಖರ್ ಸರ್ನ ನೀವು ಪ್ರತಿದಿನ ಯಾವ ಕ್ಷಣದಲ್ಲಿ ಬೇಕಾದ್ರೂ ನೀವು ಫೋನ್ ಮಾಡಿ, ಆ ಕ್ಷಣದಲ್ಲಿ ಆ ಜಾಗದಲ್ಲಿ ಹಾಜರಾಗಿರ್ತಾರೆ. ಕಷ್ಟ ಅಂದವ್ರಿಗೆ ಸ್ಪಂದಿಸ್ತಾರೆ ಸರ್. ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಯಾವತ್ತು ಯಾರು ಕಷ್ಟಕ್ಕೆ ಸ್ಪಂದಿಸಿದ್ದಾರೆ? ಓಟ್ ಬಂದಾಗ ಮಾತ್ರ ಬರ್ತಾರೆ, ನನಗೆ ಓಟ್ ಕೊಡಿ ಅಂತ. ಅಲ್ಲ, ಒಬ್ಬ ಅಣ್ಣನಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಸಹೋದರರಾಗಿ ಆ ಪ್ರೀತಿನ ನಮ್ಮಲ್ಲಿ ತುಂಬಿದ್ದಾರೆ. ಇವತ್ತಿನ ದಿನ ಸೋಮಶೇಖರ್ ಸರ್ಗೋಸ್ಕರ ಇಷ್ಟು ಜನ ಮಹಿಳೆಯರು ಬಂದಿದ್ದಾರೆ. ಪುರುಷರಿಗಿಂತ ಮಹಿಳೆಯರೇ ಪ್ರಧಾನವಾಗಿದ್ದಾರೆ. ಆದರೆ ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಮಾಡಿದ್ರೆ, ಒಂದು ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ಮಹಿಳೆಯರು ಯಾರಾದರೂ ಹೆಚ್ಚಿಗೆ ನೀವು ನೋಡಿದ್ರೆ ಬೆರಳಿಕೆಗಳನ್ನ ನೋಡ್ಬೋದು ಅಷ್ಟೇ ಹೊರತು ಯಾರು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಎಷ್ಟು ಒಂದು ಪ್ರಸಿದ್ಧತೆಯನ್ನು ಪಡ್ಕೊಂಡಿದ್ದಾರೆ. ಯಾರೇನು ಎಲ್ಲರ ಹತ್ರ ಹೋಗಿ ನಾನು ಮಾಡಿದ್ದೀನಿ ಅಂತ ಸೋಮಶೇಖರ್ ಸರ್ ಹೇಳ್ಕೊಂಬಂದಿಲ್ಲ. ನಾವೇ ಮಹಿಳೆಯರು ಹೇಳ್ತಾ ಇದ್ದೀವಿ ಅವ್ರ ಕೆಲಸ ಕಾರ್ಯಗಳು ಏನು ಅಂತ ಅಂದ್ಬಿಟ್ಟು. ಪ್ರತಿದಿನ ಕ್ಷೇತ್ರದಲ್ಲಿ ಇರ್ತಾರೆ ಸರ್. ಪ್ರತಿಯೊಂದು ಹೆಣ್ಮಕ್ಳಿಗೋಸ್ಕರ ಅವ್ರು ಯಾವುದೇ ಇಂಥ ಕೆಲಸಗಳಾಗಲಿ ಕೇಳಿದ ತಕ್ಷಣ ನಾವು ಹೇಳೋದಕ್ಕೆ ಮುಂಚೆನೇ ಗುರುತಿಸ್ಬಿಟ್ಟು ಆ ಒಂದು ಕೆಲಸ ಕಾರ್ಯಗಳನ್ನ ಮಾಡಿಕೊಡೋರು ಶಾಸಕರು ಸರ್. ಅದು ಶಾಸಕರಾದವರು. ಇವ್ರ ಹತ್ರ ಹೋಗಬೇಕು, ಒಂದು 50 ಸಲ ಕೇಳ್ಕೋಬೇಕು, ಆ ಥರ ಇಲ್ಲ. ನಮ್ಮ ಶಾಸಕರಿಗೆ ಯಾವುದೇ ಕ್ಷೇತ್ರದಲ್ಲಿ ಇಂಥ ಮಹಿಳೆ ಇಂಥ ಸಮಸ್ಯೆನಲ್ಲಿದ್ದಾರೆ ಅಂತ ತಕ್ಷಣ ಅಲ್ಲಿ ಹೋಗಿ ನಿಲ್ಲಿಸ್ತಾರೆ. ಆ ಕ್ಷಣದಲ್ಲಿ ಅವ್ರು ಇಲ್ಲ ಅಂದ್ರೂ ಕಾರ್ಯಕರ್ತನಾದ್ರೂ ಹೋಗಿ ಆ ಮನೆಯಲ್ಲಿ, ಆ ಜಾಗದಲ್ಲಿ, ಆ ಏರಿಯಾದಲ್ಲಿ ಏನಿದೆ ಅಂತ ನೋಡು ಆ ಸಮಸ್ಯೆನ ಬಗೆಹರಿಸ್ಕೊಡ್ತಾರೆ. ನಮ್ಮ ಮೇಡಮ್ ದಯವಿಟ್ಟು ಆ ಥರ ಮಾಡೇ ಇಲ್ಲ, ಯಾವತ್ತೂ ನಾವು ನೋಡಿಲ್ಲ. ಏಕೈಕ ವ್ಯಕ್ತಿ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರು. ಮಹಿಳಾ ಸಂಸದೆ ಅಂತ ಅನ್ನಿಸ್ಕೊಂಡಿದ್ದಾರೆ. ಬಿಟ್ರೆ ಮಹಿಳೆಯರಿಗೆ ಮಹಿಳಾ ದಿನಾಚರಣೆಗೆ ಒಂದು ವಿಶ್ ಮಾಡಿದಾರ ಕೇಳಿ ಸರ್, ಅಷ್ಟು ಸಾಕು. ಅವರೊಬ್ರು ಮಹಿಳೆ. ಮಹಿಳಾ ದಿನಾಚರಣೆನ ನಾವು ಯಾರು ಕೊಟ್ಟಿಲ್ಲ ಸರ್, ನಮ್ಮ ಗೌಡ್ರು ಬಾಗ್ನ ಕೊಡ್ತಿದ್ದಾರೆ. ನಾವು ಮಹಿಳಾ ದಿನಾಚರಣೆನ ನಮ್ಮ ಶಾಸಕರು ಮಾರ್ಚ್ 8ಕ್ಕೆ ಮಾತ್ರ ಆಚರಣೆ ಮಾಡ್ತಾ ಇಲ್ಲ, ಪ್ರತಿದಿನನೂ ಮಹಿಳಾ ದಿನಾಚರಣೆನೇ ಆಗೋಗ್ಬಿಟ್ಟಿದೆ. ಸೊ ಅಂಥ ಶಾಸಕರನ್ನ ಅವರು ಟೀಕೆ ಮಾಡೋದು ತಪ್ಪಾಗಿದೆ. ಸೊ ನಮ್ಮ ಶಾಸಕರನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ ಅಂತಲೇ ಹೇಳಬೇಕಾಗತ್ತೆ ಅಷ್ಟೇ. ಶೋಭಕ್ಕ ಏನು ಮಾಡಿದ್ದಾರೆ ಅಂತ ಅವ್ರು ಹೇಳ್ಬೋದು, ಜವರಾಯೇಗೌಡರು ಏನು ಮಾಡಿದ್ದಾರೆ ಅಂತ ಅವರು ಹೇಳ್ಬೋದು. ನಾವೇನು ಮಾಡಿದ್ದೀವಿ ಕೆಲಸ ಕಾರ್ಯಗಳು ಅಂತ ನಾವು ಹೇಳ್ತಾ ಇದ್ದೀವಿ. ಹೆದರ್ಕೊಳ್ಳೋದು ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ಯಾವಾಗೂ ಕಾಣಿಸ್ಕೊಂಡಿಲ್ಲ ಸರ್. ನಮಗೆ ಇಷ್ಟು ದಿವಸ ಆಯಿತು. ಯಾರಾದರೂ ನೋಡಿದ್ರೇನ್ರಮ್ಮ? ಯಾರಾದರೂ ಶೋಭಕ್ಕ ನೋಡಿದಿರೇನ್ರಮ್ಮ? ಉತ್ತರ ಸಿಕ್ತು ಅನ್ಸುತ್ತೆ. ಅಷ್ಟಲ್ಲದೆ ಗೋ ಬ್ಯಾಕ್ ಮಾಡಿದ್ರ ಉಡುಪಿಯವರು ಹೇಳಿ, ಇನ್ನೊಂದ್ಸಲ ಬಂದ್ರೆ ನಮ್ಮ ಮಹಿಳೆಯರೇ ಗೋ ಬ್ಯಾಕ್ ಮಾಡ್ತಾರೆ. ಮಹಿಳಾ ಕಾಂಗ್ರೆಸ್ಗೆ, ಪಕ್ಷದಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗೆ ಇರಲಿಲ್ಲ ಸರ್. ಅದನ್ನ ಉತ್ತರ ಹೇಳ್ತೀವಿ. ಅದಕ್ಕೆ ನನಗೆ ಉತ್ತರ ಕೊಡಲಿ ಅವರು. ಅಂಥ ಒಂದು ಗಣ್ಯ ವ್ಯಕ್ತಿನ, ಅಂಥ ಒಂದು ಮೃದು ಸ್ವಭಾವಿಗಳನ್ನ, ಅಂಥ ಒಂದು ಹೆಂಗರಳಿರ್ತಕ್ಕಂಥ ವ್ಯಕ್ತಿಯನ್ನ ಇಟ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ. ಇವತ್ತು ಶೋಭಾ ಕರಂದ್ಲಾಜೆ ಎಲ್ಲಿ ಸರ್? ಮಹಿಳೆಯರಿಗೆ ಏನು ಕಾರ್ಯಕ್ರಮ ಕೊಟ್ಟಿದ್ದಾಳೆ ಅವಳು? ಹೇಳಿ ಸರ್. ನಾನು ಒಬ್ಬ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಅವ್ರು ನಮಗೆ ಉತ್ತರ ಕೊಡಲಿ. ನಮ್ಮ ಮಹಿಳೆಯರನ್ನ ತಗ್ಗಿಸ್ಲಿ ಸರ್, ನೋಡೋಣ ಅವಳು ಯಾವಾಗ ಬಂದಿದ್ದಾಳೆ ಪಬ್ಲಿಕ್ಕಿಗೆ ಹೇಳಿ. ನಮಗಿದಕ್ಕೆ ಉತ್ತರ ಬೇಕು. ಆ ಅಮ್ಮನ ಕಡೆಯಿಂದ ನಮಗೆ ಉತ್ತರ ಬೇಕು ಮಹಿಳೆಯರಿಗೆ. ಯಶವಂತ್ ಅಷ್ಟೇ. ನಮ್ಮ ಸೋಮಶೇಖರಣ್ಣವ್ರು ಯಾವುದೇ ಕಾರಣಕ್ಕೂ ಅವ್ರನ್ನ ನಾವು ಸೋಲೋಕ್ಕೂ ಬಿಡಲ್ಲ, ಸೋಲೋದು ಇಲ್ಲ. ಅವ್ರನ್ನ ಹಂಗೆ ಬೆಳೆಸ್ಕೊಂಡು 28ಕ್ಕೂ ನಾವು ಗೆಲ್ಲಿಸ್ತೀವಿ ಅವ್ರನ್ನ.
ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಸೋಲ್ಸೋದಿಲ್ಲ. ನಾವೆಲ್ಲ ಒಗ್ಗೂಟ್ಕೊಂಡಿದ್ದೀವಿ. ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ತಾ ಇದ್ದಾರೆ ನೋಡಿ. ರಂಗರೆ ಬಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಅವ್ರಿಗೆ ಒಂದು ಗಿಫ್ಟ್ ಆಗಲಿ, ಒಂದು ಏನೋ ಒಂದು ಪ್ರೋಗ್ರಾಮ್ ಆಗಲಿ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸೋಮಶೇಖರಣ್ಣವ್ರು ಇರೋವರೆಗೂ ಈ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಏನೂ ಆಗಲ್ಲ. ಪ್ರತಿಯೊಂದು ಹೇಳಿದ ಕೆಲಸನೂ ಮಾಡಿಕೊಡ್ತಾರೆ. ಯಾವ ಕೆಲಸ ಇಲ್ಲ ಅನ್ನೋಂಗಿಲ್ಲ. ಯಾರೇ ಫೋನ್ ಮಾಡಿದ್ರು ಎತ್ತಾರೆ, ಆನ್ಸರ್ ಕೊಡ್ತಾರೆ. ಆಮೇಲೆ ಎಲ್ಲನೊಂದು 100%ಅಲ್ಲಿ 80% ಕೆಲಸನೂ ಮುಗಿಸಿದ್ದಾರೆ. ಯಾವುದೇ ಕೆಲಸ ಆಗಿರಲಿ 100% ಮುಗಿಸಿದ್ದಾರೆ, 80% ಮುಗಿಸಿದ್ದಾರೆ. ಇನ್ನು 20% ಇದೆ. ಅದನ್ನು ಈ ಸರಿ ಕಾರ್ಪೊರೇಟ್ ರೋಡ್ ಕಡೆ ಅಷ್ಟೊಂದು ಮುಗಿಸ್ಬಿಡ್ತಾರೆ. ನಮ್ಮ ಸೋಮಶೇಖರ್ ಅವ್ರು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಹೆದರಲ್ಲ. ಅವ್ರು ಯಾವುದೇ ಪಕ್ಷದಲ್ಲಿದ್ರೂ ಸರಿಯೇ, ಅವರೇ ಗೆಲ್ಲೋದು. ಸೋಮಶೇಖರಣ್ಣವರೇ ಗೆಲ್ಲೋದು. ನಾವು ಸೋಮಶೇಖರಣ್ಣ ಇನ್ನೂ 100 ವರ್ಷ ಇರಲಿ. ಅವರು ಚೆನ್ನಾಗಿ ಜನವಣಿಕೆ ಚೆನ್ನಾಗಿದೆ, ಪ್ರೀತಿ ವಿಶ್ವಾಸ ಬೆಳೆಸ್ಕೊಂಡವ್ರೆ. ಜನಗಳ್ನ ಅಷ್ಟೇ ಲೀಡ್ರುಗಳ್ನ ಬೆಳೆಸ್ಕೊಂಡವ್ರೆ. ಯಾವುದೇ ಕಾರಣಕ್ಕೂ ಅವರು ಸೋಲಲ್ಲ, ಗೆದ್ದಿದ್ದಾರೆ. ಅವರೇ ನಮ್ಮ ಸೋಮಶೇಖರಣ್ಣವರೇ ಲೀಡ್ರು. ಯಶವಂತಪುರದ ಹೋಬಳಿಗೆ ಅವರೇ ಲೀಡ್ರು. ಇಡೀ 124 MLAಗಳಲ್ಲಿ 224 MLAಗಳಲ್ಲಿ ನಮ್ಮ ಎಸ್ ಟಿ ಸೋಮಶೇಖರಣ್ಣವ್ರು ಮಾಡೋದಕ್ಕೆ ಯಾರೂ ಮಾಡಲ್ಲ. ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ನಮ್ಮ ದೊಡ್ಡಬಿರಕಲ್ಲೋಡ್ ಆಗಿರಲಿ, ಏರವಳ್ಳಿ ಆಗಿರಲಿ, ಅಂದ್ರಳ್ಳಿ ಆಗಿರಲಿ, ತಿಗಳೂರುಪಳ್ಳಿ ಆಗಿರಲಿ, MKಪುರ ಆಗಿರಲಿ, ಕೆಂಗೇರಿ ಆಗಿರಲಿ, ಬಿಡದಿ ಯಾವುದೇ ಆಗಿರಲಿ ಎಲ್ಲ ಕೆಲಸನೂ ಚೆನ್ನಾಗಿ ನಡ್ಕೊಂಬರ್ತಾಯಿದೆ, ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವ್ರಿಗೆ 100 ವರ್ಷ ಅಲ್ಲ 200 ವರ್ಷ ಆಯುಸ್ಸಿರಲಿ, ನಮ್ಮ ಜೊತೆ ಇರ್ತಾರೆ. ನಾವು ಬಲಗೈವಾಗಿ ಇರ್ತೀವಿ. ನಾವೆಲ್ಲ ಸಪೋರ್ಟ್ ಮಾಡ್ಕೊಂಡು ಚೆನ್ನಾಗಿರ್ತೀವಿ. ನಮಸ್ಕಾರ. ಶೋಭಾ ಕರಂದ್ಲಾಜೆ ಮೇಡಮ್ ಬಂದರು, ಗೆದ್ದಾದ ಮೇಲೆ ಏನು ಅಂತ ನೋಡಿಲ್ಲ. ನಮ್ಮ ಯಶವಂತಪುರದ ಹೋಬಳಿಗೆ ಅವ್ರೇನೂ ಮಾಡಿಲ್ಲ. ಸುಮ್ಮನೆ ಯಾರ್ಯಾರೋ ಏನೇನೋ ಮಾತಾಡ್ಕೊಂತಾರೆ ಅವ್ರ ಲೀಡ್ರುಗಳು, ಪ್ರಯೋಜನ ಇಲ್ಲದ್ದು. ಅವೇನು ಮಾತಾಡಲ್ಲ, ಏನು ಮಾಡೋದು ಇಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಅವ್ರು ನಿಂತ್ಕೊಂಡ್ರು ಏನು ಬರೋದು ಇಲ್ಲ, ಗೆದೆಯೋದು ಇಲ್ಲ. ನಮ್ಮ ಸೋಮಶೇಖರಣ್ಣವ್ರು ಬಿಟ್ಟರೆ ಇಲ್ಲಿ ನಮ್ಮ ಯಶವಂತಪುರ ಹೋಬಳಿಲಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಶೋಭಾ ಕರಂದ್ಲಾಜೆ ಮೇಡಮ್. ಒಂದು BJP ಅವರೆಲ್ಲ ಇನ್ನಿಷ್ಟು ಇವ್ರು ಯಾವುದಕ್ಕೆ ಹೋಗಲಿ, BJPಗೆ ಹೋಗಲಿ, ಕಾಂಗ್ರೆಸ್ಗೆ ಹೋಗಲಿ, ಯಾವುದಕ್ಕೆ ಹೋಗಲಿ ಬಂದೇ ಬರ್ತಾರೆ. ಯಾರೂ ಸೋಲ್ಸೋಕ್ಕಾಗಲ್ಲ ಅವ್ರನ್ನ ಮಾತ್ರ. ಸೋಮಶೇಖರ್ ಗೌಡ್ರನ್ನ ಯಾರು ಇವರು ಕಾಂಗ್ರೆಸ್ ಬಂದವ್ರು. ಈಗ ಕಾಂಗ್ರೆಸ್ ಹೇಗೆ ಇರ್ಬೋದಲ್ಲ, BJPಗೆ ಹೋಗಿದ್ರು ಅದ್ರಾಗ ಹೋಗಿದ್ರು, ಈ ಕಾಂಗ್ರೆಸ್ ಬಂದರೆ ಅದ್ರಾಗ ಹೋಗಿದ್ದಾರೆ. ಅವರು ಯಾವ ಪಕ್ಷಕ್ಕೆ ಬಂದರೂ ಅವ್ರಿಗೆ ಗೆದ್ದಿದ್ದಾರೆ. 28ಕ್ಕೆ ಅವರೇ ಗೆದ್ದಿಯೋದು. 28ಕ್ಕೆ ಅವರೇ ಗೆದೆಯೋದು. BJPಲೇ ದಳಾಲಿ ಯಾವುದೇ ಬರಲಿ. ಇವಾಗ ಅದೆಲ್ಲ ಅಳಿಸಿರು. ಇವಾಗ ಫೋಟೋ ಇಟ್ಕೊಂಡು ಸರ್ವೆ ಮಾಡ್ತಾವ್ರೆ ಅಂತ ಏನೇ ಅಳಿಸ್ತಾವ್ರೆ ಕೆಂಗೇರಿಗೆ. ಅರ್ಸ್ಕೊಳ್ಳಿ ಬಿಡ್ರಿ, ಅವ್ರೇನು ತಲೆ ಕೆಸ್ಕೊಳ್ಳಲ್ಲ. ಸೋಮಶೇಖರ್ ಗೌಡ್ರು ಅದಕ್ಕೆಲ್ಲ ತಲೆನೇ ಬಗ್ಸಲ್ಲ. ಏನನ್ನ ಮಾಡ್ಕೊಂಡು ನಿಂತ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ಇವತ್ತು 25,000 ಜನ ಇಲ್ಲಿ 25,000 ಜನ ಸೇರ್ಕೊತಾರೆ. ಇಷ್ಟು ಫಂಕ್ಷನ್ ಯಾರು ಮಾಡ್ತಾರೆ? ವರ್ಷಕ್ಕೆ 4-5 ಫಂಕ್ಷನ್ ಮಾಡ್ತಾರೆ. ಅದು ನಮಗೆಲ್ಲ ಒಳ್ಳೇದು ಮಾಡೋರೆ, ಕೆಲಸಗಳು ಮಾಡಿಕೊಟ್ಟವ್ರೆ, ರೆಸ್ಪಾನ್ಸ್ ಕೊಡ್ತಾರೆ. ಹೌದು.